ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಇವತ್ತು SSLC ವಿದ್ಯಾರ್ಥಿಗಳಿಗಾಗಿ ಬೋರ್ಡ್ ಎಕ್ಸಾಮ್ ನಲ್ಲಿ ಸಾಮಾನ್ಯವಾಗಿ 4 ಅಂಕದ ಒಂದು ಕ್ವಶನ್ ಯಾವುದು ಅಂದ್ರೆ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನಾಮೆಟ್ರಿ ಪಾಠದ ಮೇಲೆ, ಅಂದ್ರೆ ತ್ರಿಕೋನಮಿತಿಯ ಕೆಲವು ಅನ್ವಯಗಳು, ತ್ರಿಕೋನಮಿತಿಯ ಮೇಲಿನ ಕೆಲವು ಅನ್ವಯಗಳು ಪಾಠದಲ್ಲಿ ಒಂದು ಕ್ವಶನ್ 4 ಅಂಕಕ್ಕೆ 100% ಇರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಪ್ರಶ್ನೆಗಳನ್ನ ಹಿಂದಿನ ವಿಡಿಯೋಗಳಲ್ಲಿ ನಿಮ್ ಜೊತೆ ಹಂಚ್ಕೊಂಡಿದ್ದೀನಿ. ಇನ್ನೂ ಪ್ರಮುಖವಾಗಿರ್ತಕ್ಕಂಥ ಕೆಲವು ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಇವತ್ತು ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಸೊ ದಯವಿಟ್ಟು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ಕ್ಲಾಸ್ ಶುರು ಮಾಡೋಣ. ಮೊದಲನೇ ಕ್ವಶನ್ ಬಂದ್ಬಿಟ್ಟು ಏನ್ ಹೇಳುತ್ತೆ ಕ್ವಶನ್ ಅಂತಕ್ಕಂಥದ್ದನ್ನ ನೋಡೋದಾದ್ರೆ, as observed from the top of a 75-meter high lighthouse from the sea level, the angles of depression of two ships are 30 degree and 45 degree. If one ship is exactly behind the other on the same side of the lighthouse, then find the distance between the two ships. So ಇದನ್ನೇ ಕನ್ನಡ ಮೀಡಿಯಂ ನಲ್ಲಿ ನೋಡೋದಾದ್ರೆ, ಸಮುದ್ರ ಮಟ್ಟದಿಂದ 75 ಮೀಟರ್ ಎತ್ತರದಲ್ಲಿರುವ ದೀಪಸ್ತಂಭವೊಂದರ ಮೇಲಿನಿಂದ 2 ಹಡಗುಗಳನ್ನು ನೋಡಿದಾಗ ಉಂಟಾದ ಅವನತ ಕೋನಗಳು 30 ಡಿಗ್ರಿ ಮತ್ತು 45 ಡಿಗ್ರಿ ಆಗಿವೆ. ದೀಪಸ್ತಂಭದ ಒಂದೇ ಪಾರ್ಶ್ವದಲ್ಲಿ ಒಂದು ಹಡಗಿನ ಹಿಂದೆ ಮತ್ತೊಂದಿದ್ದರೆ ಆ 2 ಹಡಗುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ. ಸೊ ಈ ಒಂದು ಕ್ವಶನ್ ಅನ್ನ ಹೇಗೆ ಸಾಲ್ವ್ ಮಾಡೋದು ಅಂತಕ್ಕಂಥದ್ದನ್ನ ನೋಡೋದಾದ್ರೆ, ಸೊ ಕ್ವಶನ್ ಏನ್ ಹೇಳ್ತಾ ಇದೆಯಪ್ಪ ಅಂತ ಹೇಳಿದ್ರೆ, ಒಂದು ಲೈಟ್ ಹೌಸ್ ಇದೆ ನೋಡಿ. ಇಲ್ಲಿ AP ಅನ್ನುವಂತ ಒಂದು ಲೈಟ್ ಹೌಸ್ ಸುಮಾರು 75 ಮೀಟರ್ ಎತ್ತರ ಇದೆ. ಸೊ ಈ 75 ಮೀಟರ್ ಎತ್ತರವನ್ನು ಹೊಂದಿರುವಂತಹ ಲೈಟ್ ಹೌಸಿನ ತುದಿನಲ್ಲಿ ನಿಂತ್ಕೊಂಡು ಶಿಪ್ ಅನ್ನ ನೋಡ್ತಾ ಇದ್ದಾರೆ. ಅಂದ್ರೆ ಆ ಒಂದು ಸಮುದ್ರದಲ್ಲಿ 2 ಶಿಪ್ಗಳು ಒಂದರ ಹಿಂದೆ ಒಂದರಂತೆ ಬರ್ತಾ ಇದಾವೆ. ಮೊದಲನೇ ಶಿಪ್ ಅನ್ನ ನೋಡಿದಾಗ ಆಂಗಲ್ ಆಫ್ ಡಿಪ್ರೆಷನ್ 45 ಡಿಗ್ರಿ ಫಾರ್ಮೇಶನ್ ಆಗುತ್ತೆ. ಹಾಗೇನೆ ಅದ್ರ ಹಿಂದ್ಗಡೆ ಇರುವಂತ ಮತ್ತೊಂದು ಶಿಪ್ ಅನ್ನ ಅಬ್ಸರ್ವ್ ಮಾಡಿದ್ರೆ ಅದರ ಒಂದು ಆಂಗಲ್ ಬಂದ್ಬಿಟ್ಟು ಆಂಗಲ್ ಆಫ್ ಡಿಪ್ರೆಷನ್ ಬಂದ್ಬಿಟ್ಟು 30 ಡಿಗ್ರಿ ಫಾರ್ಮೇಶನ್ ಆಗುತ್ತೆ. ಸೊ ಈ ಒಂದು ಐ ಲೈನ್ ಅನ್ನ ಹಾಕೊಂಡ್ರಿ ಅಂತ ಹೇಳಿದ್ರೆ, ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನ ಹಾಕೊಂಡ್ರಿ ಅಂತ ಹೇಳಿದ್ರೆ ಇಲ್ಲಿ ಆಂಗಲ್ 30 ಡಿಗ್ರಿ ಫಾರ್ಮೇಶನ್ ಆಗುತ್ತೆ. ಅದರ ಆಲ್ಟರ್ನೇಟ್ ಆಂಗಲ್, ಈ ಆಂಗಲ್ ಅನ್ನ ನಾವು ಆಂಗಲ್ ಕ್ಯೂ ಅನ್ನ 30 ಡಿಗ್ರಿ ಅಂತ ತಗೊಳ್ತೀವಿ. ಅದೇ ರೀತಿ ಈ ಆಂಗಲ್ ಕಂಪ್ಲೀಟ್ ಆಗಿ ಇದಿಷ್ಟು ಆಂಗಲ್ 45 ಡಿಗ್ರಿ ಫಾರ್ಮೇಶನ್ ಆಗುತ್ತೆ ಅಂದ್ರೆ ಆಂಗಲ್ ಪಿ ಅನ್ನ 45 ಡಿಗ್ರಿ ಅಂತ ಕನ್ಸಿಡರ್ ಮಾಡ್ತೀವಿ. ಈಗ ನಿಮಗೆ ಕೇಳಿರುವ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಪಿ ಅಂತಕ್ಕಂಥದ್ದು ಒಂದು ಶಿಪ್ ಇರುವಂತ ಜಾಗ ಆದ್ರೆ ಅದ್ರ ಹಿಂದ್ಗಡೆ ಸ್ವಲ್ಪ ದೂರದಲ್ಲಿ ಇನ್ನೊಂದು ಶಿಪ್ ಇದೆ, ಇನ್ನೊಂದು ಹಡಗಿದೆ, ಆ ಹಡಗು ಕ್ಯೂ ಅನ್ನುವಂತ ಜಾಗದಲ್ಲಿ ಇದೆ ಅಂತ ಅಂದಾಗ ಈ ಹಡಗುಗಳು ಪಿ ಮತ್ತೆ ಕ್ಯೂಗಳ ನಡುವಿನ ಅಂತರ ಎಷ್ಟು ಅಂತ ಕೇಳಿದ್ದಾರೆ. ಅಂದ್ರೆ ಅಂತರವನ್ನ ಕಂಡುಹಿಡಿಬೇಕು, ಹಡಗುಗಳ ನಡುವಿನ ಅಂತರವನ್ನ ಕಂಡುಹಿಡಿಯಕ್ಕೆ ಪ್ರಶ್ನೆ ಕೇಳಿರ್ತಕ್ಕಂಥದ್ದು, ಸಿಂಪಲ್ ಆಗಿರ್ತಕ್ಕಂಥದ್ದು. ಸೊ ಈ ಒಂದು ಹಡಗಿನ ಅಂತರಗಳು ಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ನೀವು ಈ ಟ್ರಯಾಂಗಲ್ ಅನ್ನ ಕನ್ಸಿಡರ್ ಮಾಡಿಕೊಂಡು BP ಯ ಮೆಜರ್ಮೆಂಟ್ ಅನ್ನ ಕಂಡುಹಿಡ್ಕೊಳ್ಬೇಕು. ನೆಕ್ಸ್ಟ್ ದೊಡ್ಡ ಟ್ರಯಾಂಗಲ್ ಅನ್ನು ಆಯ್ಕೆ ಮಾಡಿದ್ರೆ ಅಲ್ಲಿ BQ ನ ಮೆಜರ್ಮೆಂಟ್ ಸಿಗುತ್ತೆ. ಸೊ BQ ನಲ್ಲಿ BP ಅನ್ನ ಕಳೆದಾಗ ನಿಮಗೆ PQ ನ ಮೆಜರ್ಮೆಂಟ್ ಎಷ್ಟು ಅನ್ನೋದು ಸಿಗುತ್ತೆ. ಅದು PQ ನ ಮೆಜರ್ಮೆಂಟ್ ಅನ್ನೋದು ಆ 2 ಹಡಗುಗಳ ನಡುವಿನ ಅಂತರಕ್ಕೆ ಸಮ ಇರುತ್ತೆ. ಸೊ ಹಾಗಾಗಿ ನೋಡಿ, ಇಲ್ಲಿ ಮೊದಲನೇದಾಗಿ ಟ್ರಯಾಂಗಲ್ ABP ಅನ್ನು ಆಯ್ಕೆ ಮಾಡಿಕೊಂಡ್ರೆ ನೋಡಿ, ದ ಡಿಸ್ಟೆನ್ಸ್ ಬಿಟ್ವೀನ್ ದ ಶಿಪ್ಸ್ ಈಸ್ PQ, ಅಂದ್ರೆ ಆ 2 ಹಡಗುಗಳ ನಡುವಿನ ಅಂತರ PQ ಅಂತ ನಾವು ಕನ್ಸಿಡರ್ ಮಾಡಿದ್ರೆ, ಇನ್ ಟ್ರಯಾಂಗಲ್ ABP ಈ ಟ್ರಯಾಂಗಲ್ ಅನ್ನು ಕನ್ಸಿಡರ್ ಮಾಡಬೇಕು. ಈ ಟ್ರಯಾಂಗಲ್ ನಲ್ಲಿ ನಾವು ಅಪೋಸಿಟ್ ಆಂಗಲ್ ಥೀಟಾ ಬಂದ್ಬಿಟ್ಟು 45 ಡಿಗ್ರಿ ಇದೆ. ಪಿಗೆ P is equal to 45 ಡಿಗ್ರಿ ಇದೆ ಅಂದ್ರೆ ಅದರ ಎದುರುಗಡೆ ಕೋನ ಕೊಟ್ಟಿದ್ದಾರೆ ಗಿವನ್ AB ನ ಮೆಜರ್ಮೆಂಟ್. ನಿಮಗೆ ಬೇಕಾಗಿರೋದು ಅಡ್ಜಸೆಂಟ್ ಸೈಡ್ ಪಾರ್ಶ್ವ ಬಾಹುವಿನ ಮೆಜರ್ಮೆಂಟ್ ಬೇಕು. ಸೊ ಏನು ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಅನ್ನೋ ಯಾವ್ದು ತಗೊಳ್ತೀವಿ ಟ್ರಿಗ್ನಾಮೆಟ್ರಿಕ್ ರೇಷಿಯೋ ನಲ್ಲಿ, ಅಂದ್ರೆ ತ್ರಿಕೋನಮಿತಿಯ ಒಂದು ಅನುಪಾತಗಳಲ್ಲಿ ಯಾವ್ದು ಬರುತ್ತೆ ಅಂತ ಹೇಳಿದ್ರೆ ಟ್ಯಾನ್ ಥೀಟಾ ಬರುತ್ತೆ. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಅಪೋಸಿಟ್ ಬೈ ಅಡ್ಜಸೆಂಟ್ ಅಂತ ಹೇಳ್ತೀವಿ. ಅದರ ಆಧಾರದ ಮೇಲೆ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಅಪೋಸಿಟ್ ಬೈ ಅಡ್ಜಸೆಂಟ್ ಅಂದ್ರೆ ಅಪೋಸಿಟ್ ಅಂತ ಹೇಳಿದ್ರೆ ಯಾವುದು AB ಡಿವೈಡೆಡ್ ಬೈ ಅಡ್ಜಸೆಂಟ್ ಅಂದ್ರೆ ಯಾವುದು BP. ಇದಾದ ನಂತರ ಟ್ಯಾನ್ 45 ಡಿಗ್ರಿ ನ ವ್ಯಾಲ್ಯೂ ನಿಮಗೆ ಆಂಗಲ್ ರೇಷಿಯೋದಲ್ಲಿ ಆಂಗಲ್ ಟೇಬಲ್ ನಲ್ಲಿ ಬರ್ತದೆ. ಟ್ಯಾನ್ 45 ಡಿಗ್ರಿ ನ ವ್ಯಾಲ್ಯೂ 1. ಇದಾದ ನಂತರ AB ನ ಮೆಜರ್ಮೆಂಟ್ ಗಿವನ್ ಕೊಟ್ಟಿದ್ದಾರೆ 75 ಡಿವೈಡೆಡ್ ಬೈ BP. ಅಲ್ಲಿಗೆ ನೋಡಿ, ಇಲ್ಲಿ BP ಇಂಟು 1 ಮಲ್ಟಿಪ್ಲಿಕೇಶನ್ ಮಾಡಿದ್ರಿ ಅಂದ್ರೆ BP ಬರುತ್ತೆ. ದಟ್ ಈಸ್ ಈಕ್ವಲ್ ಟು 75 ಮೀಟರ್. ಸೊ BP ನ ಮೆಜರ್ಮೆಂಟ್ ಸಿಕ್ತು. BP ಎಷ್ಟಿದೆ? 75 ಮೀಟರ್ ಇದೆ. ಇದಾದ ನಂತರ ನಾನು ಹೇಳಿದ ಹಾಗೆ ದೊಡ್ಡ ಟ್ರಯಾಂಗಲ್ ABQ ಅನ್ನ ಕನ್ಸಿಡರ್ ಮಾಡಬೇಕು. ಇದಿಷ್ಟು ಟ್ರಯಾಂಗಲ್ ನ ಕನ್ಸಿಡರ್ ಮಾಡಬೇಕು. ABQ ಟ್ರಯಾಂಗಲ್ ನಲ್ಲಿ ನೋಡಿ, ಇನ್ ಟ್ರಯಾಂಗಲ್ ABQ ಅಂದ್ರೆ ತ್ರಿಭುಜ ABQ ನಲ್ಲಿ
ಆಂಗಲ್ ಆಫ್ ಡಿಪ್ರೆಷನ್ ಅವರೇ ಕೊಟ್ಟಿರೋದ್ರಿಂದ ಥೀಟಾವನ್ನ ನಾವು 30 ಡಿಗ್ರಿ ಅಂತ ತಗೊಳ್ತೀವಿ. ಇಲ್ಲೂ ಕೂಡ ಗಿವನ್ ಏನ್ ಸಿಕ್ಕಿದೆ ನಿಮಗೆ, ಗಿವನ್ ಅವ್ರು ಕೊಟ್ಟಿದ್ದಾರೆ ಎ ಬಿ ಅಪೋಸಿಟ್ ಸೈಡ್ ಅನ್ನ ಕೊಟ್ಟಿದ್ದಾರೆ, ಅಭಿಮುಖ ಬಾಹುವನ್ನ ಕೊಟ್ಟಿದ್ದಾರೆ. ಬಿ ಕ್ಯೂ ನ ಮೆಜರ್ಮೆಂಟ್ ಕಂಡುಹಿಡಿಬೇಕಂದ್ರೆ ಪಾರ್ಶ್ವ ಬಾಹುವಿನ ಮೆಜರ್ಮೆಂಟ್ ಅನ್ನ ಕಂಡುಹಿಡಿಬೇಕು. ಅಂದ್ರೆ ಅಲ್ಲಿಗೆ ಇಲ್ಲೂ ಕೂಡ ಟ್ಯಾನ್ ಥೀಟಾವನ್ನ ಬಳಕೆ ಮಾಡಿ ಟ್ಯಾನ್ 30 ಡಿಗ್ರಿ ಇಸ್ ಈಕ್ವಲ್ ಟು ಅಪೋಸಿಟ್ ಬೈ ಅಡ್ಜಸೆಂಟ್ ಅಂತ ಹೇಳಿದ್ರೆ ಅಪೋಸಿಟ್ ಯಾವ್ದಾಗುತ್ತೆ ಎ ಬಿ ಡಿವೈಡೆಡ್ ಬೈ ಅಡ್ಜಸೆಂಟ್ ಯಾವ್ದಾಗುತ್ತೆ ಬಿ ಕ್ಯೂ. ಅಲ್ಲಿಗೆ ಟ್ಯಾನ್ 30 ಡಿಗ್ರಿಯ ವ್ಯಾಲ್ಯೂ ಆಕ್ಚುಯಲ್ ಆಗಿ 1/√3 ಬರುತ್ತಲ್ವಾ, ದಟ್ ಈಸ್ ಈಕ್ವಲ್ ಟು ಎ ಬಿ ನ ಮೆಜರ್ಮೆಂಟ್ 75 ಆದ್ರೆ ಡಿವೈಡೆಡ್ ಬೈ ಬಿ ಕ್ಯೂ. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಬಿ ಕ್ಯೂ ಇಸ್ ಈಕ್ವಲ್ ಟು 75√3 ಬರುತ್ತೆ. ಬಿ ಕ್ಯೂ ನ ಮೆಜರ್ಮೆಂಟ್ ಏನ್ ಬಂತು 75√3 ಬಂತು. ನಿಮಗೆ ಬೇಕಾಗಿರೋದು ಇಲ್ಲಿ ಆಕ್ಚುಯಲ್ ಆಗಿ ಪಿ ಕ್ಯೂ ಬೇಕು. ಪಿ ಕ್ಯೂ ಯಾವಾಗ ಸಿಗುತ್ತಪ್ಪ ನೋಡಿ, ಇಲ್ಲಿ ಬಿ ಪಿ ಪಿ ಕ್ಯೂ ಇಸ್ ಈಕ್ವಲ್ ಟು ಆಕ್ಚುಯಲ್ ಆಗಿ ಪಿ ಕ್ಯೂ ಇಸ್ ಈಕ್ವಲ್ ಟು ಏನಂತ ತಗೊಳ್ಬಹುದು, ಬಿ ಕ್ಯೂ ಮೈನಸ್ ಬಿ ಪಿ ಅಂತ ತಗೊಳ್ಬಹುದು. ಬಿ ಕ್ಯೂ ಮೈನಸ್ ಬಿ ಪಿ. ಸೊ ಬಿ ಕ್ಯೂ ನ ಮೆಜರ್ಮೆಂಟ್ ಇಲ್ಲಿ ಸಿಕ್ಕಿದೆ ಎಷ್ಟು 75√3. ಬಿ ಪಿ ನ ಮೆಜರ್ಮೆಂಟ್ ಇಲ್ಲಿ ಸಿಕ್ಕಿದೆ 75. ಸೊ ಇವೆರಡರಲ್ಲೂ ಕೂಡ 75 ಕಾಮನ್ ತೆಗೆದ್ರಿ ಅಂದ್ರೆ ಇಲ್ಲಿ √3 ಉಳ್ಕೊಳ್ಳುತ್ತೆ, ಇದಿಷ್ಟರಲ್ಲಿ 1 ಉಳ್ಕೊಳ್ಳುತ್ತೆ. ಸೊ ದಟ್ ಪಿ ಕ್ಯೂ ನ ಮೆಜರ್ಮೆಂಟ್ ನಿಮಗೆ ಆನ್ಸರ್ ಸಿಗ್ತಾ ಇದೆ ಎಷ್ಟಪ್ಪ ಅಂತ ಹೇಳಿದ್ರೆ 75√3 ಮೈನಸ್ 1 ಮೀಟರ್ ಅಂತ ಹೇಳ್ತೀವಿ. ಸೊ ಇದು ಆ ಎರಡು ಹಡಗುಗಳ ನಡುವಿನ ಅಂತರ ಆಗಿರುತ್ತೆ. ಸೊ ದಟ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಶಿಪ್ಸ್ ಅಥವಾ ಎರಡು ಹಡಗುಗಳ ನಡುವಿನ ಅಂತರ ನಾವೇ ಪಿ ಕ್ಯೂ ಅಂತ ಹೇಳ್ತಾ ಇದೀವಿ ಅಂದ್ಮೇಲೆ ಪಿ ಕ್ಯೂ ನ ಮೆಜರ್ಮೆಂಟ್ ಎಷ್ಟು ಬರುತ್ತೆ 75 ಇಂಟು √3 ಮೈನಸ್ 1 ಮೀಟರ್ ಅಂತೇಳಿ ಸುಲಭವಾಗಿ ಹೇಳಬಹುದು. ಓಕೆನಾ? ಹಾಗಿದ್ಮೇಲೆ ಇನ್ನೊಂದು ಕ್ವಶನ್ ಅನ್ನು ನೋಡೋಣ. ಎಕ್ಸಾಂಪಲ್ ಆಗಿ ನೋಡಿ, ಇಲ್ಲಿ ಕ್ವಶನ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ಎ ಬಿಲ್ಡಿಂಗ್ ಆನ್ ದ ಗ್ರೌಂಡ್ ಈಸ್ ಇನ್ ದ ಫಾರ್ಮ್ ಆಫ್ ಎ ಕೋನಿಕಲ್ ಟಾಮ್ ಸರ್ಮೌಂಟೆಡ್ ಬೈ ಎ ಸಿಲಿಂಡರ್ ಆಫ್ ಹೈಟ್ 10 feet as shown in the figure. From the point P on the same ground, the angle of elevation of the top edge of the cylinder is found to be 30 degree and the angle of elevation to the vertex of the cone is found to be 45 degree if the diameter of the outer edge of circular base of the cylinder is 9.4 feet. Find the height of the conical shaped tom. ಸೊ ಇದನ್ನೇ ಕನ್ನಡ ಮೀಡಿಯಂ ನಲ್ಲಿ ನೋಡೋದಾದ್ರೆ, ನೆಲದ ಮೇಲಿರುವ ಒಂದು ಕಟ್ಟಡವನ್ನು ಸಿಲಿಂಡರ್ ಆಕೃತಿಯ ಮೇಲೆ ಶಂಕುವಿನ ಆಕೃತಿಯ ಗೋಪುರವನ್ನು ಜೋಡಿಸಿ ಚಿತ್ರದಲ್ಲಿ ತೋರಿಸಿರುವಂತೆ ನಿರ್ಮಿಸಲಾಗಿದೆ. ಅದೇ ನೆಲದ ಮೇಲಿನ ಒಂದು ಬಿಂದು ಪಿ ನಿಂದ ಸಿಲಿಂಡರಿನ ಮೇಲ್ಭಾಗದ ಅಂಚಿಗೆ ಉಂಟಾದ ಉನ್ನತ ಕೋನವು 30 ಡಿಗ್ರಿ ಮತ್ತು ಗೋಪುರದ ಶೃಂಗಕ್ಕೆ ಉಂಟಾದ ಉನ್ನತ ಕೋನವು 45 ಡಿಗ್ರಿ ಆಗಿದೆ. ಸಿಲಿಂಡರಿನ ವೃತ್ತಪಾದದ ಹೊರ ವ್ಯಾಸವು 9.4 ಅಡಿ ಇದ್ದರೆ ಆ ಶಂಕುವಿನ ಆಕೃತಿಯ ಗೋಪುರದ ಎತ್ತರವನ್ನು ಕಂಡುಹಿಡಿಯಿರಿ. ಸೊ ಈ ಕ್ವಶನ್ ಅನ್ನ ಹೇಗೆ ಸಾಲ್ವ್ ಮಾಡೋದು ಅಂತಕ್ಕಂಥದ್ದನ್ನ ನೋಡೋದಾದ್ರೆ, ಕ್ವಶನ್ ಹೇಳುವ ಪ್ರಕಾರವಾಗಿ ಏನ್ ಹೇಳ್ತಾ ಇದೆಯಪ್ಪ ಕ್ವಶನ್ ಅಂತ ಹೇಳಿದ್ರೆ, ಒಂದು ಸಿಲಿಂಡರಿನ ಆಕಾರವನ್ನ ಹೊಂದಿರುವಂತ ಒಂದು ಮನೆಯ ಮೇಲ್ಗಡೆ ಒಂದು ಟವರ್ ಅಂದ್ರೆ ಟಾಮ್ ಅನ್ನ ಇಟ್ಟಿದ್ದಾರೆ, ಗೋಪುರವನ್ನ ಇಟ್ಟಿದ್ದಾರೆ. ಗೋಪುರ ಶಂಕುವಿನ ಆಕಾರವನ್ನು ಹೊಂದಿದೆ, ಅಂದ್ರೆ ಕೋನಿಕಲ್ ಶೇಪ್ ಅನ್ನ ಹೊಂದಿದೆ. ಈ ಒಂದು ಕೋನಿಕಲ್ ಶೇಪ್ ಅನ್ನ ಹೊಂದಿರುವಂತಹ ಟವರಿನ ಕೆಳಗಡೆ ಇರುವ ಬಿಲ್ಡಿಂಗ್ ಅನ್ನ ಅಬ್ಸರ್ವ್ ಮಾಡಿ, ಇಲ್ಲಿಂದ ಏನ್ ಮಾಡ್ಬೇಕಂತ ಹೇಳಿದ್ರೆ ಇಲ್ಲೊಂದು ಪಾಯಿಂಟ್ ಪಿ ಅನ್ನ ಮಾರ್ಕ್ ಮಾಡಿದಾರಲ್ವಾ, ಆ ಪಿ ಪಾಯಿಂಟ್ ಅನ್ನ ಅಬ್ಸರ್ವ್ ಮಾಡಿದ್ರೆ ಎಸ್ಪೆಷಲಿ ಎಲ್ಲಿಂದ ಅಂದ್ರೆ ಸಿಲಿಂಡರಿನ ಆಕಾರದ ತುದಿಯಿಂದ ಅಬ್ಸರ್ವ್ ಮಾಡಿದಾಗ ಆಂಗಲ್ ಆಫ್ ಇಲ್ಲಿ ಆಗುತ್ತೆ ಅಂದ್ರೆ 30 ಡಿಗ್ರಿ ಫಾರ್ಮೇಶನ್ ಆಗುತ್ತೆ. ಅದೇ ರೀತಿನೇ ಆ ಒಂದು ಗೋಪುರದ ತುದಿಯಿಂದ ಶಂಕುವಿನ ಆಕಾರದ ಗೋಪುರ ಏನಿದೆಯಲ್ಲ ಅದರ ಮೇಲ್ಗಡೆಯ ವರ್ಟೆಕ್ಸ್ ನಿಂದ ಮೇಲ್ಗಡೆಯ ತುದಿಯಲ್ಲಿರುವ ಬಿಂದುವಿನಿಂದ ಅದೇ ಪಾಯಿಂಟ್ ಅನ್ನ ಅಬ್ಸರ್ವ್ ಮಾಡಿದ್ರೆ ನಿಮಗೆ 45 ಡಿಗ್ರಿ ರಚನೆ ಆಗುತ್ತೆ. ಹಾಗಿದ್ದ ಮೇಲೆ ಅವ್ರು ಕೇಳಿರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ಈ ಒಂದು ಸಿಲಿಂಡರಿನ ಆಕಾರದ ಮೇಲಿರುವಂತಹ ಗೋಪುರದ ಒಂದು ಶಂಕುವಿನ ಆಕಾರದ ಗೋಪುರದ ಎತ್ತರ ಎಷ್ಟು ಅಂತ ಕ್ವಶನ್ ಕೇಳಿರೋದು. ಏನೋ ಎನ ಮೆಜರ್ಮೆಂಟ್ ಅನ್ನ ಕಂಡುಹಿಡಿಬೇಕು. ಆ ಸಿಲಿಂಡರಿನ ಆಕಾರದ ಮನೆಯ ಎತ್ತರವನ್ನ ಕೊಟ್ಟಿದ್ದಾರೆ 10 ಅಡಿ ಅಂತ ಹೇಳಿ ಕೊಟ್ಟಿದ್ದಾರೆ. ಜೊತೆಗೆ ಅದರ ಡಯಾಮೀಟರ್ ವ್ಯಾಸವನ್ನ ಕೊಟ್ಟಿದ್ದಾರೆ 9.4 ಅಡಿ ಅಂತ ಕೊಟ್ಟಿದ್ದಾರೆ. ಸೊ ಹಾಗಿದ್ಮೇಲೆ ಮೇಲ್ಗಡೆ ಎನ ಮೆಜರ್ಮೆಂಟ್ ಎಷ್ಟು ಬರುತ್ತೆ ಅಂದ್ರೆ, ಗೋಪುರವನ್ನ ಹೊಂದಿರತಕ್ಕಂಥ ಶಂಕುವಿನ ಆಕಾರವನ್ನು ಹೊಂದಿರುವ ಗೋಪುರ ಏನಿದೆಯಲ್ಲ ಅದರ ಎತ್ತರ ಅಂದ್ರೆ ಹೈಟ್ ಆಫ್ ದ ಕೋನಿಕಲ್ ಶೇಪ್ಡ್ ಟಾಮ್ ಕಂಡುಹಿಡಿಬೇಕು. ಸೊ ಇದನ್ನ ಕಂಡುಹಿಡಿಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ಫಾರ್ಮೇಶನ್ ಆದಂತಹ
ಕೋನಗಳ ಆಧಾರದ ಮೇಲೆ ಈ ಚಿಕ್ಕ ಟ್ರಯಾಂಗಲ್ ಅನ್ನ ಕನ್ಸಿಡರ್ ಮಾಡಿದ್ರೆ ನಿಮಗೆ ಇಲ್ಲಿ ಆಕ್ಚುಯಲ್ ಆಗಿ ಸಿಲಿಂಡರಿನ ಆಕಾರದ ಎತ್ತರವನ್ನ ಕೊಟ್ಟಿದ್ದಾರೆ. ಅದನ್ನ ಬಳಸ್ಕೊಂಡು ನೀವೇನ್ ಮಾಡಬಹುದು, ಪಿ ಡಿ ಅನ್ನ ಕಂಡಿಡ್ಕೊಳ್ಬಹುದು. ಸೊ ಈ ಪಿ ಡಿ ಅನ್ನ ಕಂಡಿಡ್ಕೊಂಡ ನಂತರದಲ್ಲಿ ಇನ್ನೊಂದು ಟ್ರಯಾಂಗಲ್ ಎ ಬಿ ಪಿ ಅನ್ನ ಕನ್ಸಿಡರ್ ಮಾಡಿ ಅಲ್ಲಿ ಆ ವ್ಯಾಲ್ಯೂ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಎ ನ ಮೆಜರ್ಮೆಂಟ್ ಅನ್ನ ಕಂಡುಹಿಡಿಯಬಹುದು. ಸೊ ಮೊದಲನೇದಾಗಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಇಲ್ಲಿ ಪಿ ಡಿ ಸಿ ಟ್ರಯಾಂಗಲ್ ಅನ್ನ ಕನ್ಸಿಡರ್ ಮಾಡೋಣ. ಗೊತ್ತಾಯ್ತಲ್ವಾ? ಅಥವಾ ಇನ್ ಟ್ರಯಾಂಗಲ್ ಪಿ ಸಿ ಡಿ, ತ್ರಿಭುಜ ಪಿ ಸಿ ಡಿ ನಲ್ಲಿ ಇಲ್ಲೂ ಕೂಡ ಆಂಗಲ್ ಆಫ್ ಎಲಿವೇಶನ್ 30 ಡಿಗ್ರಿ ಇದೆ. ಎದುರುಗಡೆ ಬಾಹು ಅಂದ್ರೆ ಅಭಿಮುಖ ಬಾಹುವನ್ನ ಕೊಟ್ಟಿದ್ದಾರೆ. ಕಂಡುಹಿಡಿಬೇಕಾಗಿರೋದು ಪಾರ್ಶ್ವ ಬಾಹು. ಅಲ್ಲಿಗೆ ಅಪೋಸಿಟ್ ಬೈ ಅಡ್ಜಸೆಂಟ್ ಅಂತ ಹೇಳಿದ್ರೆ ಇಲ್ಲೂ ಕೂಡ ನೀವು ಟ್ಯಾನ್ ಥೀಟಾವನ್ನ ಬಳಕೆ ಮಾಡಬೇಕಾಗತ್ತೆ. ಸೊ ದಟ್ ಟ್ಯಾನ್ 30 ಡಿಗ್ರಿ ಇಸ್ ಈಕ್ವಲ್ ಟು ಅಪೋಸಿಟ್ ಅಂತ ಹೇಳಿದ್ರೆ ಸಿ ಡಿ ಡಿವೈಡೆಡ್ ಬೈ ಅಡ್ಜಸೆಂಟ್ ಅಂತ ಹೇಳಿದ್ರೆ ಪಿ ಡಿ. ಓಕೆನಾ? ಸೊ ಸಿ ಡಿ ಡಿವೈಡೆಡ್ ಬೈ ಪಿ ಡಿ ಮಾಡಿದ್ರೆ ಅಂದ್ರೆ ಸಿ ಡಿ ಆಕ್ಚುಲಿ ಟ್ಯಾನ್ 30 ಡಿಗ್ರಿಯ ವ್ಯಾಲ್ಯೂ ಬಂದ್ಬಿಟ್ಟು 1/√3 ಬರುತ್ತೆ. ಹಾಗೇನೆ ದಟ್ ಈಸ್ ಈಕ್ವಲ್ ಟು ಯಾವುದು ಪಿ ಡಿ ಯ ಮೆಜರ್ಮೆಂಟ್, ಇದು ಯಾವುದು ಮೇಲ್ಗಡೆ ಇದೆಯಲ್ವಾ ಇಲ್ಲಿ ಸಿ ಡಿ ಯ ಮೆಜರ್ಮೆಂಟ್ ಕೊತ್ತಿದ್ದಾರೆ ಅವರೇ 10 ಮೀಟರ್. ಪಿ ಡಿ ನ ಮೆಜರ್ಮೆಂಟ್ ಅನ್ನ ಕಂಡುಹಿಡಿಬೇಕು. ಗೊತ್ತಾಯ್ತಲ್ವಾ? ಸೊ ಈಗ ನೀವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಪಿ ಡಿ ಇಸ್ ಈಕ್ವಲ್ ಟು 10√3 ಮೀಟರ್ ಬರುತ್ತೆ. ಪಿ ಡಿ ನ ಮೆಜರ್ಮೆಂಟ್ ಸಿಕ್ತು ನಿಮಗೀಗ. ಎಷ್ಟು ಸಿಕ್ತು? 10√3 ಮೀಟರ್. ಅದೇ ರೀತಿ ಈಗ ತ್ರಿಭುಜ ಎ ಬಿ ಪಿ ಅನ್ನ ಕನ್ಸಿಡರ್ ಮಾಡಿದ್ರೆ, ಆ ತ್ರಿಭುಜ ಎ ಬಿ ಪಿ ಅನ್ನ ಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ರೆ ಬಿ ಇಂದ ಪಿ ಇರುವಂತ ಮೆಜರ್ಮೆಂಟ್ ಡಿಸ್ಟೆನ್ಸ್ ಗೊತ್ತಾಗ್ಬೇಕು ನಿಮಗೆ. ಆಕ್ಚುಯಲ್ ಆಗಿ ಸಿಲಿಂಡರಿನ ಡಯಾಮೀಟರ್ ಕೊಟ್ಟಿದ್ದಾರೆ ಅವರು ಅಲ್ವಾ? ಡಯಾಮೀಟರ್ ಎಷ್ಟು ಕೊಟ್ಟಿದ್ದಾರೆ? 9.4 ಮೀಟರ್. ಅಂದ್ರೆ ಇಲ್ಲಿಂದ ಇಲ್ಲಿ ತನಕ ಡಿಸ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ. ಆ 9.4 ಮೀಟರ್ ಡಯಾಮೀಟರಿನ ಅರ್ಧ ತ್ರಿಜ್ಯ ಆಗಿರುತ್ತೆ. ಇದು ಈ ಭಾಗದಿಂದ ಬಿ ಇಂದ ಡಿ ಇರುವಂತ ಮೆಜರ್ಮೆಂಟ್ ಆ ಒಂದು ಸಿಲಿಂಡರಿನ ತ್ರಿಜ್ಯಕ್ಕೆ ಸಮ ಇರುತ್ತೆ, ಅಂದ್ರೆ ರೇಡಿಯಸ್ಗೆ ಸಮ ಇರುತ್ತೆ. ಅದರ ಅರ್ಥ ತಗೊಳ್ಬೇಕು ಅಂತ ಹೇಳಿದ್ರೆ 9.4 ಅನ್ನ ಡಿವೈಡೆಡ್ ಬೈ 2 ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ದಟ್ ಈಸ್ ಈಕ್ವಲ್ ಟು ಏನ್ ಬರುತ್ತೆ? 4.7 ಬರುತ್ತೆ. ಎಷ್ಟು ಬರುತ್ತೆ? 4.7 ಬರುತ್ತೆ. ಇದು ಆ ಒಂದು ಸಿಲಿಂಡರಿನ ಆಕಾರದ ತ್ರಿಜ್ಯ. ಅಲ್ಲಿಗೆ ಅರ್ಥ ಏನಾಯ್ತು ನಿಮಗೆ? ಬಿ ಇಂದ ಪಿ ಇರುವ ಮೆಜರ್ಮೆಂಟ್ ಸಿಗ್ಬೇಕು ಅಂದ್ರೆ 10√3 ಗೆ ಏನ್ ಮಾಡ್ಬೇಕು? ಆ ಒಂದು ತ್ರಿಜ್ಯವನ್ನ ಕೂಡಬೇಕು. ಸೊ 10√3 ಗೆ ತ್ರಿಜ್ಯವನ್ನ ಕೂಡಿದ್ರೆ ನೋಡಿ ಇಲ್ಲಿ 10 × √3 ಪ್ಲಸ್ 4.7 ಆಡ್ ಮಾಡಿದ್ರಿ ಅಂತ ಹೇಳಿದ್ರೆ √3 ಗೆ ಬೆಲೆಯನ್ನ ನೀವು 1.73 ಅಂತ ಹಾಕೊಂಡ್ರಿ ಅಂತ ಹೇಳಿದ್ರೆ 1.73 ಪ್ಲಸ್ 4.7. ಸೊ 10 × 1.73 ಗುಣಾಕಾರ ಮಾಡಿದ್ರೆ ಆಕ್ಚುಯಲ್ ಆಗಿ 17.3 ಬರುತ್ತೆ. ಪಕ್ಕದಲ್ಲಿ 4.7. ಸೊ ಇವೆರಡನ್ನ ಆಡ್ ಮಾಡಿದ್ರಿ ಅಂತ ಹೇಳಿದ್ರೆ 22 ಫೀಟ್ ಅಂತ ಹೇಳಿ ಹೇಳ್ಬೋದು ನೀವು. ಅಂದ್ರೆ 22 ಅಡಿ. ಇದು ಏನಾಗಿರುತ್ತೆ ಅಂತ ಹೇಳಿದ್ರೆ 22 ಅಡಿ ಅನ್ನೋದು ಬಿ ಇಂದ ಪಿ ಇರುವಂತ ಮೆಜರ್ಮೆಂಟ್. ಟೋಟಲ್ ಬಿ ಪಿ ನ ಮೆಜರ್ಮೆಂಟ್ ಅನ್ನ ನಾವು ಹೇಳ್ತೀವಿ ಎಷ್ಟು? 22 ಅಡಿ. ಸೊ ಬಿ ಪಿ ನ ಮೆಜರ್ಮೆಂಟ್ ಸಿಕ್ತು ಅಂದ್ಮೇಲೆ ಟ್ರಯಾಂಗಲ್ ಎ ಬಿ ಪಿ ನಲ್ಲಿ tan 45 ಡಿಗ್ರಿ ಇಸ್ ಈಕ್ವಲ್ ಟು ಅಪೋಸಿಟ್ ಬೈ ಅಡ್ಜಸೆಂಟ್ ಅಂತ ಹೇಳಿದ್ರೆ ಅಪೋಸಿಟ್ ಯಾವ್ದಾಗತ್ತೆ? ಎ ಬಿ ಆಗತ್ತೆ. ಅಡ್ಜಸೆಂಟ್ ಯಾವ್ದಾಗತ್ತೆ? ಬಿ ಪಿ ಆಗತ್ತೆ. ಸೊ ನೀವು ಎ ಬಿ ಯ ಮೆಜರ್ಮೆಂಟ್ ಅನ್ನ ಕಂಡುಹಿಡಿಬೇಕು. tan 45 ಡಿಗ್ರಿ ನ ವ್ಯಾಲ್ಯೂ 1 ಬರುತ್ತೆ. 1 ಇಸ್ ಈಕ್ವಲ್ ಟು ಎ ಪಿ ಅನ್ನ ಫೈಂಡ್ ಔಟ್ ಮಾಡಬೇಕಾಗಿರೋದ್ರಿಂದ ಹಾಗೆ ಬರ್ಕೊಳ್ತೀರಾ. ಬಿ ಪಿ ನ ಮೆಜರ್ಮೆಂಟ್ ಅನ್ನ ಇಲ್ಲಿ ಕಂಡುಹಿಡಿದಿದ್ದೀರಿ ತಾನೆ? ಎಷ್ಟು ಬಂದಿದೆ? 22. ಸೊ ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಎ ಬಿ ನ ವ್ಯಾಲ್ಯೂ 22 ಫೀಟ್ ಬರುತ್ತೆ. ಅಂದ್ರೆ ಎ ಬಿ ನ ವ್ಯಾಲ್ಯೂ ಏನ್ ಬರುತ್ತೆ? 22 ಅಡಿ. ಎ ಬಿ ಒಟ್ಟು ಮೆಜರ್ಮೆಂಟ್ 22 ಅಡಿ ಇದೆ. ಈ 22 ಅಡಿನಲ್ಲಿ 10 ಅಡಿಯನ್ನ ಏನ್ ಕೊಟ್ಟಿದ್ದಾರೆ ಅವರು? ಬಿ ನ ಮೆಜರ್ಮೆಂಟ್ ಕೊಟ್ಟಿದ್ದಾರೆ. ಸೊ ದಟ್ ನಿಮಗೆ ಎ ನ ಮೆಜರ್ಮೆಂಟ್ ಬೇಕು ಅಂತ ಹೇಳಿದ್ರೆ ಎ ಬಿ ನಲ್ಲಿ ಏನ್ ಮಾಡಬೇಕು? ಬಿ ನ ಮೆಜರ್ಮೆಂಟ್ ಅನ್ನ ಕಳಿಬೇಕು. ಸೊ ದಟ್ ಎ ಇಸ್ ಈಕ್ವಲ್ ಟು ಎ ಬಿ ಅಂತ ಹೇಳಿದ್ರೆ ಟೋಟಲ್ 22 ಮೈನಸ್ ಬಿ ಅಂತ ಹೇಳಿದ್ರೆ ಗಿವನ್ ಕೊಟ್ಟಿದ್ದಾರೆ ಸಿಲಿಂಡರಿನ ಆಕಾರದ ಮನೆಯ ಎತ್ತರ ಕೊಟ್ಟಿದ್ದಾರೆ 10. ಅಲ್ಲಿಗೆ ಎ ಇಸ್ ಈಕ್ವಲ್ ಟು 22 ಮೈನಸ್ 10 ಅಂತ ಹೇಳಿದ್ರೆ 12 ಅಡಿ ಅಂತ ಹೇಳ್ಬೋದು. ಅಂದ್ರೆ 12 ಫೀಟ್ ಅಂತ ಹೇಳಿ ಸುಲಭವಾಗಿ ಹೇಳ್ತೀರಾ. ಓಕೆನಾ? ಸೊ ದಟ್ ದ ಹೈಟ್ ಆಫ್ ದ ಕೊನಿಕಲ್ ಶೇಪ್ಡ್ ಟಾಮ್ ಅಥವಾ ಶಂಕುವಿನಾಕಾರದ ಗೋಪುರದ ಎತ್ತರ ಎ ಇ ಎಷ್ಟಿರುತ್ತಪ್ಪ ಅಂತ ಹೇಳಿದ್ರೆ 12 ಫೀಟ್ ಅಥವಾ 12 ಅಡಿ ಅಂತ ಹೇಳಿ ನೀವು ಸುಲಭವಾಗಿ ಆನ್ಸರ್ ಅನ್ನ ಹೇಳಬೇಕಾಗತ್ತೆ. ಓಕೆನಾ? ಓಕೆ, ಇನ್ನೊಂದು ಕ್ವಶನ್ ಎಕ್ಸಾಂಪಲ್ ಆಗಿ ನೋಡೋದಾದ್ರೆ an aircraft flying parallel to the ground in the sky from the point A through the point B is observed. The angle of aircraft at A from a point on the level ground is 60 degree. After 10 seconds, it is observed that the angle of elevation of aircraft at B is
found to be 30 degree from the same point. Find at what height of the aircraft is flying if the velocity of aircraft is 648 km per hour. ಸೊ ಇದನ್ನೇ ಕನ್ನಡ ಮೀಡಿಯಂ ನಲ್ಲಿ ನೋಡೋದಾದ್ರೆ, ಸಮತಟ್ಟಾದ ನೆಲಕ್ಕೆ ಸಮಾಂತರವಾಗಿ ಆಕಾಶದಲ್ಲಿ ಎ ಬಿಂದುವಿನಿಂದ ಬಿ ಬಿಂದುವಿನ ಮೂಲಕ ಹಾರುತ್ತಿರುವ ಒಂದು ವಿಮಾನವನ್ನು ನೆಲದ ಮೇಲಿನ ಒಂದು ಬಿಂದುವಿನಿಂದ ವೀಕ್ಷಿಸಿದಾಗ ಎ ಬಿಂದುವಿಗೆ ಉಂಟಾದ ಉನ್ನತ ಕೋನವು 60 ಡಿಗ್ರಿ ಆಗಿದೆ. 10 ಸೆಕೆಂಡುಗಳ ನಂತರ ಇದೇ ವಿಮಾನವು ಬಿ ಬಿಂದುವಿಗೆ ತಲುಪಿದಾಗ ಉಂಟಾಗುವ ಉನ್ನತ ಕೋನವು 30 ಡಿಗ್ರಿ ಆಗಿರುತ್ತದೆ. ವಿಮಾನದ ವೇಗವು 648 ಕಿಲೋಮೀಟರ್ ಪರ್ ಅವರ್ ಆಗಿದ್ದರೆ ನೆಲದ ಮೇಲಿನಿಂದ ಎಷ್ಟು ಎತ್ತರದಲ್ಲಿ ವಿಮಾನವು ಹಾರುತ್ತಿದೆ ಎಂಬುದನ್ನು ಕಂಡುಹಿಡಿಯಿರಿ. ಓಕೆ, ಸೊ ಈ ಕ್ವಶನ್ಗೆ ಆನ್ಸರ್ ಏನು ಬರುತ್ತೆ ಅಂತ ನೋಡೋಣ ಅಲ್ವಾ. ಸೊ ನೋಡಿ, ಕ್ವಶನ್ ಹೇಳೋ ಪ್ರಕಾರ ಒಂದು ವಿಮಾನ ಎ ಎನ್ನುವಂತ ಒಂದು ಬಿಂದುವಿನಲ್ಲಿ ಎನ್ನುವ ಪಾಯಿಂಟ್ ಅಲ್ಲಿ ಹಾರ್ತಾ ಇದೆ ನೆಲದಿಂದ ಸ್ವಲ್ಪ ಎತ್ತರದಲ್ಲಿ. ಆ ಹಾರುತ್ತಿರುವ ವಿಮಾನವನ್ನ ನೆಲದ ಯಾವುದೋ ಒಂದು ಪಾಯಿಂಟ್ ನಿಂದ ಅಬ್ಸರ್ವ್ ಮಾಡಿದಾಗ ಆಂಗಲ್ ಆಫ್ ಎಲಿವೇಶನ್ 60 ಡಿಗ್ರಿ ಬರುತ್ತೆ, ಅಂದ್ರೆ ಉನ್ನತ ಕೋನ 60 ಡಿಗ್ರಿ ಬರುತ್ತೆ. ಅದಾದ ನಂತರ ಕೆಲವು ಸೆಕೆಂಡುಗಳ ನಂತರ ಆ ವಿಮಾನ ಏನ್ ಮಾಡುತ್ತೆ, ಸ್ವಲ್ಪ ಮುಂದಕ್ಕೆ ಹೋಗುತ್ತೆ. ಎ ಅನ್ನೋ ಪಾಯಿಂಟ್ ಇಂದ ಬಿ ಅನ್ನುವಂತಹ ಪಾಯಿಂಟಿಗೆ ಹೋಗುತ್ತೆ. ಸೊ ಎ ಅನ್ನೋ ಪಾಯಿಂಟ್ ಇಂದ ಬಿ ಅನ್ನೋ ಪಾಯಿಂಟಿಗೆ ಹೋದ ನಂತರ ಅಲ್ಲಿ ಅದು ಯಾವ ಸ್ಪೀಡಲ್ಲಿ ಹೋಗ್ತಾ ಇದೆಯಪ್ಪ ಅಂದ್ರೆ 648 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಹೋಗ್ತಾ ಇದೆ. ಸೊ ಈ ವೇಗದಲ್ಲಿ ಚಲಿಸುತ್ತಿರುವಂತಹ ಒಂದು ಏರ್ ಕ್ರಾಫ್ಟ್ ಎ ಅನ್ನೋ ಬಿಂದುವಿನಿಂದ ಬಿ ಅನ್ನೋ ಬಿಂದುವಿಗೆ ಹೋಗ್ತಾ ಇದೆ ಅಂತ ಅಂದ್ಮೇಲೆ ಅಲ್ಲಿ ಹೋದ್ಮೇಲೆ ಫಾರ್ಮೇಶನ್ ಆಗುವಂತ ಆಂಗಲ್ ಆಫ್ ಎಲಿವೇಶನ್ ಅಂದ್ರೆ ಉನ್ನತ ಕೋನ 30 ಡಿಗ್ರಿ ಆಗಿರುತ್ತೆ. ಹಾಗಿದ್ಮೇಲೆ ಆ ಏರ್ ಕ್ರಾಫ್ಟ್ ನೆಲದಿಂದ ಎಷ್ಟು ಎತ್ತರದಲ್ಲಿ ಹಾರಾಡ್ತಾ ಇದೆ ಅಂದ್ರೆ ಆ ಒಂದು ವಿಮಾನ ನೆಲದಿಂದ ಎಷ್ಟು ಎತ್ತರದಲ್ಲಿದೆ ಅನ್ನೋದನ್ನ ಹೈಟ್ ಅನ್ನ ಕಂಡುಹಿಡಿಬೇಕು. ಗೊತ್ತಾಯ್ತಲ್ವಾ. ಸೊ ಇದನ್ನ ಕಂಡುಹಿಡಿಬೇಕಾದ್ರೆ ಇಲ್ಲಿ ಎರಡು ಆಂಗಲ್ ಫಾರ್ಮೇಶನ್ ಆಗ್ತವೆ. ಒಂದನೇದಾಗಿ ACO ಆಂಗಲ್ ಅನ್ನು ತಗೊಂಡ್ರಿ. AC ಅನ್ನ ನೀವು ಹೆಚ್ಚು ಅಂತಾನೆ ತಗೊಳ್ಬೇಕಾಗತ್ತೆ. ಇಲ್ಲೂ ಕೂಡ ಹೆಚ್ಚು, ಇದು ಕೂಡ ಹೆಚ್ಚು. ಸೊ ACO ನ ಕನ್ಸಿಡರ್ ಮಾಡಿದ್ರೆ ಇದಿಷ್ಟರಲ್ಲಿ 60 ಡಿಗ್ರಿ ಆಂಗಲ್ ಕೊಟ್ಟಿದ್ದಾರೆ ಅಂದ್ರೆ ಅಪೋಸಿಟ್ ಸೈಡ್ AC, ಹಾಗೇನೆ ಅಡ್ಜಸೆಂಟ್ ಸೈಡ್ ಅನ್ನ ನೀವು OC ಅಂತ ತಗೊಂಡ್ರೆ ಅವರೇ ಹೇಳೋ ಪ್ರಕಾರ CD ಬಂದ್ಬಿಟ್ಟು 1800 ಮೀಟರ್ ಚಲಿಸಿದೆ ಅಂತ ಹೇಳ್ತಾ ಇದ್ದಾರೆ. ಎ ಇಂದ ಬಿ ಅನ್ನೋ ಪಾಯಿಂಟ್ಗೆ ಹೋಗ್ಬೇಕಾದ್ರೆ ಎಷ್ಟು ದೂರ ಹೋಯ್ತದು, 1800 ಮೀಟರ್ ದೂರ ಹೋಗಿದೆ. ಸೊ 1800 ಮೀಟರ್ ದೂರ ಹೋಗಿದೆ. OC ನ ಮೆಜರ್ಮೆಂಟ್ ಗೊತ್ತಿಲ್ಲ, ಅದನ್ನ ಎಕ್ಸ್ ಅಂತ ತಗೊಳ್ಳೋಣ. ಅಲ್ಲಿಗೆ O ಅನ್ನೋ ಪಾಯಿಂಟ್ ಇಂದ ಡಿ ಅನ್ನೋ ಪಾಯಿಂಟ್ ಗೆ ಟೋಟಲ್ ಮೆಜರ್ಮೆಂಟ್ 1800 ಪ್ಲಸ್ ಎಕ್ಸ್ ಅಂತ ಆಗತ್ತೆ. ಇದರ ಆಧಾರದ ಮೇಲೆ ಇಲ್ಲಿ ನೀವು ಕಂಡುಹಿಡಿಬೇಕಾಗಿರೋದು ಹೈಟ್ ಅನ್ನ ಆಗಿರೋದ್ರಿಂದ ಏನು tan θ AC ಡಿವೈಡೆಡ್ ಬೈ OC ಅಂತ ಕನ್ಸಿಡರ್ ಮಾಡಿದ್ರೆ ನೋಡಿ, ಮೊದಲನೇದಾಗಿ ನೀವು ಮಾಡಬೇಕಾಗಿರೋದು ಅವರು ಏನ್ ಕೊಟ್ಟಿದಾರಪ್ಪ ಅಂತ ಹೇಳಿದ್ರೆ 648 ಕಿಲೋಮೀಟರ್ ಪರ್ ಅವರ್ ಅಂತ ಕೊಟ್ಟಿದ್ದಾರೆ, ಗಂಟೆನಲ್ಲಿ ಕೊಟ್ಟಿದ್ದಾರೆ. ಅದನ್ನ ನೀವು ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ಕೋಬೇಕು. ಇಲ್ಲಿ ಮೀಟರ್ ಅಲ್ಲಿ ಕೊಟ್ಟಿದ್ದಾರೆ 1800 ಮೀಟರ್ ಅಂತ ಹೇಳಿ. ಹಾಗಾಗಿ ಮೆಜರ್ಮೆಂಟ್ ಎರಡೂ ಕೂಡ ಅಳತೆಯ ಮಾನಗಳೆರಡೂ ಕೂಡ ಸಮ ಮಾಡ್ಕೊಳ್ಬೇಕಾಗಿರೋದ್ರಿಂದ 648 ಕಿಲೋಮೀಟರ್ ಪರ್ ಅವರ್ ಅನ್ನ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡಿದ್ರಿ ಅಂದ್ರೆ 648 into 1000 divided by 3600 ಮಾಡಬೇಕಾಗತ್ತೆ. ನೋಡಿ, ಇಲ್ಲಿ 0000 ಕ್ಯಾನ್ಸಲ್ ಆಗ್ತದೆ. ಇನ್ನು ಇದನ್ನ ಸಿಂಪ್ಲಿಫೈ ಮಾಡಿದಾಗ ನಿಮಗೆ ಇಲ್ಲಿ ಆನ್ಸರ್ ಏನ್ ಬರ್ತದಪ್ಪ ಅಂತ ಹೇಳಿದ್ರೆ 180 ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ತೀವಿ ನಾವು. ಎಷ್ಟು ಬರುತ್ತೆ ಆನ್ಸರ್? 180 ಮೀಟರ್ ಪರ್ ಸೆಕೆಂಡ್. ಸೊ ಇದಾದ ನಂತರ OC ಅನ್ನ ನಾವು ಎಕ್ಸ್ ಅಂತ ತಗೊಳ್ಳೋಣ, CD ಅನ್ನ 1800 ಮೀಟರ್ ಅಂತ ತಗೊಳ್ಳೋಣ. ಅಲ್ಲಿಗೆ OD ಏನಾಗುತ್ತೆ, ಎಕ್ಸ್ ಪ್ಲಸ್ 1800 ಮೀಟರ್ ಆಗುತ್ತೆ. ಓಕೆನಾ. ಈಗ ತ್ರಿಭುಜ AOC ನಲ್ಲಿ ಅಂದ್ರೆ OAC ತ್ರಿಭುಜವನ್ನ ಕನ್ಸಿಡರ್ ಮಾಡಿದ್ರೆ tan 60 ಡಿಗ್ರಿ ಏನಂತ ಬರ್ಕೊಳ್ತೀರಿ, AC ಡಿವೈಡೆಡ್ ಬೈ OC ಅಂತ ಬರೀಬಹುದು. ಸೊ tan 60 ಡಿಗ್ರಿಯ ವ್ಯಾಲ್ಯೂ ಆಕ್ಚುಯಲ್ ಆಗಿ ಏನ್ ಬರುತ್ತೆ, √3 ಬರುತ್ತೆ. AC ನ ಮೆಜರ್ಮೆಂಟ್ ಅನ್ನ ನೀವು ಹೆಚ್ಚು ಅಂತ ತಗೊಳ್ರಿ, ಕೆಳಗಡೆ ಎಕ್ಸ್ ಅಂತ ತಗೊಳ್ರಿ. ಅಲ್ಲಿಗೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ H √3 ಇಂಟು ಎಕ್ಸ್ ಅಂತ ಬರೀಬಹುದು. ಇದು H ನ ವ್ಯಾಲ್ಯೂ ಆಗಿರುತ್ತೆ. ಇದಾದ ನಂತರ ಇದನ್ನ ನೀವು ಬೇಕಿದ್ರೆ ಈಕ್ವೇಶನ್ ನಂಬರ್ 1 ಅಂತ ಕನ್ಸಿಡರ್ ಮಾಡಿ. ಇದಾದ ನಂತರ ಈ ಟ್ರಯಾಂಗಲ್ ಅನ್ನ ಕನ್ಸಿಡರ್ ಮಾಡಿ. ಯಾವುದು? ಟ್ರಯಾಂಗಲ್ BOD. ಟ್ರಯಾಂಗಲ್ BOD ನಲ್ಲಿ ಆಂಗಲ್ ಆಫ್ ಎಲಿವೇಶನ್ 30 ಡಿಗ್ರಿ ಅಂದ್ರೆ ಉನ್ನತ ಕೋನ 30 ಡಿಗ್ರಿ ಆಗಿದೆ ಅಂದ್ರೆ ಎದುರುಗಡೆಯ ಬಾಹು BD ಅಭಿಮುಖ ಬಾಹು ಆಗತ್ತೆ. OD ಅಂತಕ್ಕಂಥದ್ದು ಏನಾಗತ್ತೆ, ಪಾರ್ಶ್ವ ಬಾಹು ಆಗುತ್ತೆ. ಇಲ್ಲೂ ಕೂಡ tan θವನ್ನ ಕನ್ಸಿಡರ್ ಮಾಡಿದ್ರೆ tan 30 ಡಿಗ್ರಿ ಅಭಿಮುಖ ಬಾಹು BD ಡಿವೈಡೆಡ್ ಬೈ OD ಅಂತ ಹೇಳ್ತೀರಾ.
ಸೊ ಟ್ಯಾನ್ 30 ಡಿಗ್ರಿಯ ವ್ಯಾಲ್ಯೂ ಆಕ್ಚುಯಲ್ ಆಗಿ 1/√3 ಬರುತ್ತೆ. ಇದಾದ ನಂತರ ಬಿ ಡಿ ಅನ್ನ ನೀವು ಮತ್ತೆ ಇಲ್ಲಿ ಹೆಚ್ ಅಂತ ತಗೊಳ್ರಿ, ಡಿವೈಡೆಡ್ ಬೈ √3 ಅಂತ ಇದೆ. ಅದು ಓ ಡಿ ಅಂತ ಹೇಳಿದ್ರೆ ಏನ್ ಹೇಳ್ಬೇಕು ಈಗ ನೀವು x ಪ್ಲಸ್ 1800 ಅಂತ ಹೇಳ್ಬೇಕು. ಇದಾದ ನಂತರ ನೋಡಿ ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಅಥವಾ ಈ ಹೆಚ್ಚಿರೋ ಜಾಗದಲ್ಲಿ √3 ಇಂಟು ಎಕ್ಸ್ ಅಂತ ಅಪ್ಲೈ ಮಾಡಿಬಿಟ್ರೆ ನೀವು 1/√3 ಇಸ್ ಈಕ್ವಲ್ ಟು √3 ಇಂಟು ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1800 ಅಂತ ಕನ್ಸಿಡರ್ ಮಾಡಿದ್ರಿ ಅಂತ ಹೇಳಿದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಎಕ್ಸ್ ಪ್ಲಸ್ 1800 ಇಸ್ ಈಕ್ವಲ್ ಟು √3 ಇಂಟು ಎಕ್ಸ್ ಅಂತ ಬರ್ಕೊಳ್ತೀರಾ. √3 ಇಂಟು √3 ಎರಡು ಬಾರಿ ಬಂದಿರೋದ್ರಿಂದ ಇದು ಬರೀ 3 ಆಗ್ಬಿಡುತ್ತೆ. ಈ ಎಕ್ಸ್ ಅನ್ನ ಆ ಕಡೆ ಕಳಿಸ್ರಿ, 1800 ಇಸ್ ಈಕ್ವಲ್ ಟು √3 ಇಂಟು √3 ಮಾಡಿದ್ರೆ 3 ಆಗುತ್ತೆ, ಪಕ್ಕದಲ್ಲಿ ಎಕ್ಸ್, ಇದನ್ನ ಆ ಕಡೆ ಕಳಿಸಿದ್ರೆ ಮೈನಸ್ ಎಕ್ಸ್. ಸೊ ದೆನ್ 1800 ಇಸ್ ಈಕ್ವಲ್ ಟು 3x ಮೈನಸ್ ಎಕ್ಸ್ ಮಾಡಿದ್ರೆ 2x ಬರುತ್ತೆ. ಸೊ 2x ಡಿವೈಡೆಡ್ ಬೈ ಈ 2x ಇಂದ 1800 ಅನ್ನ ಹೊಡೆದ್ರಿ ಅಂತ ಹೇಳಿದ್ರೆ ನಿಮಗೆ x ನ ಮೆಜರ್ಮೆಂಟ್ ಏನು ಬರುತ್ತೆ, 900 ಮೀಟರ್ ಬರುತ್ತೆ. ಸೊ x ನ ಮೆಜರ್ಮೆಂಟ್ ಸಿಕ್ತು. ಈಗ ನಿಮಗೆ ಇದು ಎಷ್ಟಿರುತ್ತೆ, 900 ಮೀಟರ್. ಸೊ x ನ ಮೆಜರ್ಮೆಂಟ್ ಸಿಕ್ಕ ನಂತರದಲ್ಲಿ ಈ x ನ ವ್ಯಾಲ್ಯೂ ಅನ್ನ ಈಕ್ವೇಶನ್ ನಂಬರ್ 1 ಗೆ ಹಾಕಿದ್ರೆ, ಸೊ ಇದನ್ನ ಈಕ್ವೇಶನ್ ನಂಬರ್ 2 ಅಂತ ಕನ್ಸಿಡರ್ ಮಾಡಿದ್ರೆ ಫ್ರಮ್ 1 and 2 1 ಮತ್ತು 2 ರಿಂದಾಗಿ h is equal to √3 into x ಅಂತ ಕನ್ಸಿಡರ್ ಮಾಡಿದ್ರೆ h is equal to √3 into x ನ ಬೆಲೆ ಏನಿದೆ ಇಲ್ಲಿ 900. ಈಗ h is equal to √3 ನ ವ್ಯಾಲ್ಯೂ ಗಿವನ್ ಕೊಟ್ಟಿದ್ದಾರೆ. ಎಷ್ಟಪ್ಪ ಅಂದ್ರೆ 1.73 ಇಂಟು x ನ ಮೆಜರ್ಮೆಂಟ್ ಅನ್ನ ನೀವು ಇಲ್ಲಿ ಬರ್ಕೊಂಡಿದ್ದೀರಲ್ವಾ, x ನ ಅಳತೆ ಸಿಕ್ಕಿದೆ 900. ಅಲ್ಲಿಗೆ 1.73 ಇಂಟು 900 ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 1557 ಮೀಟರ್ ಬರುತ್ತೆ. ಸೊ ಈ 1557 ಮೀಟರ್ ಅಂತಕ್ಕಂಥದ್ದು ಏನ್ ಅರ್ಥವನ್ನ ಕೊಡ್ತದಪ್ಪ ಅಂತ ಹೇಳಿದ್ರೆ ಆ ಒಂದು ವಿಮಾನವು, ಆ ಒಂದು ಏರ್ ಕ್ರಾಫ್ಟ್ ನೆಲದಿಂದ ಸುಮಾರು 1557 ಮೀಟರ್ ಎತ್ತರದಲ್ಲಿ ಹಾರಾಡ್ತಾ ಇದೆ ಅನ್ನೋದನ್ನ ಹೇಳ್ತಾ ಇದೆ. ಸೊ ದಟ್ ಹೈಟ್ ಆಫ್ ದ ಏರ್ ಕ್ರಾಫ್ಟ್ ಫ್ಲೈಯಿಂಗ್ ಅಂದ್ರೆ ವಿಮಾನ ಹಾರುತ್ತಿರುವ ಎತ್ತರ h is equal to 1557 ಮೀಟರ್ ಅಂತ ಹೇಳಿ ಸುಲಭವಾಗಿ ಆನ್ಸರ್ ನ ಹೇಳಬಹುದು. ಓಕೆನಾ? ಓಕೆ. ಸೊ ಈ ಒಂದು ಟ್ರಿಗ್ನಾಮೆಟ್ರಿ ಅಪ್ಲಿಕೇಶನ್ ಆಫ್ ಟ್ರಿಗ್ನಾಮೆಟ್ರಿಗೆ ಸಂಬಂಧಪಟ್ಟಾಗೆ ಕೊನೆಯದಾಗಿ ಇನ್ನೊಂದು ಕ್ವಶನ್ ಅನ್ನು ನೋಡೋಣ. ಕ್ವಶನ್ ಏನ್ ಹೇಳ್ತಾ ಇದೆಯಪ್ಪ ಅಂತ ಹೇಳಿದ್ರೆ, in the given figure a rope is tightly stretched and tied from the top of a vertical pole to a peg on the same level ground such that the length of the rope is 20 meter and the angle made by it with the ground is 30 degree. A circus artist climbs the rope, reaches the top of the pole, and from there he observes that the angle of elevation of the top of another pole on the same ground is found to be 60 degree. If the distance of the foot of the longer pole from the peg is 30 degree, then find the height of this pole. So ಇದೇ ಕ್ವಶನ್ ಅನ್ನ ಕನ್ನಡ ಮೀಡಿಯಂ ನಲ್ಲಿ ನೋಡೋಣ. ಚಿತ್ರದಲ್ಲಿ ಸಮತಟ್ಟಾದ ನೆಲದ ಮೇಲಿರುವ ನೇರವಾದ ಕಂಬದ ತುದಿಯಿಂದ ನೆಲದ ಮೇಲಿನ ಒಂದು ಗೂಟಕ್ಕೆ 20 ಮೀಟರ್ ಉದ್ದವಿರುವಂತೆ ಒಂದು ಹಗ್ಗವನ್ನು ಬಿಗಿಯಾಗಿ ಕಟ್ಟಲಾಗಿದೆ. ಹಗ್ಗವು ನೆಲದೊಂದಿಗೆ ಕೋನವನ್ನು 30 ಡಿಗ್ರಿ ಉಂಟು ಮಾಡಿದೆ. ಒಬ್ಬ ಸರ್ಕಸ್ ಕಲಾವಿದನು ಈ ಹಗ್ಗವನ್ನು ಹತ್ತಿ ಕಂಬದ ತುದಿಯನ್ನು ತಲುಪಿ ಅಲ್ಲಿಂದ ಅವನು ಅದೇ ನೆಲದ ಮೇಲೆ ನೇರವಾಗಿ ನಿಂತಿರುವ ಮತ್ತೊಂದು ಕಂಬದ ತುದಿಯಿಂದ ವೀಕ್ಷಿಸಿದಾಗ ಉಂಟಾಗುವ ಉನ್ನತ ಕೋನವು 60 ಡಿಗ್ರಿ ಆಗಿರುತ್ತದೆ. ನೆಲದ ಮೇಲಿನ ಗೂಟದಿಂದ ದೊಡ್ಡ ಕಂಬದ ಪಾದಕ್ಕೆ ಇರುವ ದೂರವು 30 ಮೀಟರ್ ಆದರೆ ಈ ಕಂಬದ ಎತ್ತರವನ್ನು ಕಂಡು ಹಿಡಿಯಿರಿ. ಸೊ ಈ ಕ್ವಶನ್ ಗೆ ಆನ್ಸರ್ ಹೇಗ್ ಬರುತ್ತೆ ಅಂತ ನೋಡೋದಾದ್ರೆ, ಸೊ ನೋಡಿ ಈ ಕ್ವಶನ್ ಏನ್ ಹೇಳ್ತಾ ಇದೆಯಪ್ಪ ಅಂತ ಹೇಳಿದ್ರೆ, ಒಬ್ಬ ಕಲಾವಿದ, ಯಾರು ಸರ್ಕಸ್ ಕಲಾವಿದ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ಒಂದು ಎ ಪಿ ಅನ್ನುವಂತ ಒಂದು ಕಂಬಕ್ಕೆ ಹಗ್ಗವನ್ನ ಕಟ್ಟಿದ್ದಾನೆ. ಓ ಅನ್ನೋ ನೆಲದಿಂದ ಎ ಅನ್ನೋ ಬಿಂದುವಿಗೆ ಹಗ್ಗದ ಒಂದು ಕಂಬದ ತುದಿಗೆ ಒಂದು ಹಗ್ಗವನ್ನ ಕಟ್ಟಿದ್ದಾನೆ. ಹಗ್ಗದ ಉದ್ದ ಬಂದ್ಬಿಟ್ಟು 20 ಮೀಟರ್ ಇದೆ. ಸೊ 20 ಮೀಟರ್ ಉದ್ದದ ಹಗ್ಗವನ್ನ ಎ ಬಿ ಕಂಬಕ್ಕೆ ಕಟ್ಟಿದ್ದಾನೆ. ಪಕ್ಕದಲ್ಲಿ ಇನ್ನೊಂದು ದೊಡ್ಡ ಕಂಬ ಸಿ ಡಿ ಅಂತಕ್ಕಂಥದ್ದು ಲಾಂಗರ್ ಪೋಲ್ ಅನ್ನ ನೆಟ್ಟಿದ್ದಾನೆ. ಅವನು ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ಈ ಹಗ್ಗವನ್ನ ಹತ್ಕೊಂಡು ಎ ಅನ್ನುವಂಥದ್ದಂದ್ರೆ ಎ ಬಿ ಅನ್ನುವ ಕಂಬದ ತುದಿನಲ್ಲಿ ಹೋಗಿ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದಾನೆ, ದೊಡ್ಡ ಕಂಬದ ತುದಿಯನ್ನ ನೋಡ್ತಾ ಇದ್ದಾನೆ. ಸೊ ದೊಡ್ಡ ಕಂಬದ ತುದಿಯನ್ನ ನೋಡಿದಾಗ ಆಂಗಲ್ ಆಫ್ ಎಲಿವೇಶನ್ 60 ಡಿಗ್ರಿ ಫಾರ್ಮೇಶನ್ ಆಗುತ್ತೆ. ಜೊತೆಗೆ ಈ ಹಗ್ಗದ ಒಂದು ತುದಿಯನ್ನು ನೆಲಕ್ಕೆ ಕಟ್ಟಿದ್ನಲ್ಲ, ಈ ಜಾಗದಿಂದ ನಿಂತ್ಕೊಂಡು ಈ ಸಣ್ಣ ಕಂಬದ ತುದಿಯನ್ನ ನೋಡಿದಾಗ ಆಂಗಲ್ ಆಫ್ ಎಲಿವೇಶನ್ 30 ಡಿಗ್ರಿ ಫಾರ್ಮೇಶನ್ ಆಗ್ತಾ ಇದೆ. ಹಾಗಿದ್ಮೇಲೆ
ಆ ದೊಡ್ಡ ಕಂಬದ ಎತ್ತರ ಎಷ್ಟು ಅನ್ನೋದು ಕ್ವಶನ್. ಸೊ ಈ ದೊಡ್ಡ ಕಂಬದ ಎತ್ತರವನ್ನ ನೀವು ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಮೊದಲು ನೀವು ಮಾಡಬೇಕಾಗಿರುವ ಕೆಲಸ AOB ನ ತ್ರಿಭುಜವನ್ನ ಕನ್ಸಿಡರ್ ಮಾಡಿಕೊಂಡು ಇಲ್ಲಿ ಇದರ ಎತ್ತರ ಅಂದ್ರೆ DE ಮೆಜರ್ಮೆಂಟ್ ಎಷ್ಟಿರುತ್ತೋ AP ನ ಮೆಜರ್ಮೆಂಟ್ ಅಷ್ಟೇ ಇರುತ್ತೆ. ಈಗ ನೀವು AP ನ ಮೆಜರ್ಮೆಂಟ್ ಅನ್ನ ಮೊದಲು ಕಂಡುಹಿಡ್ಕೊಳ್ಬೇಕು. ಜೊತೆಗೆ ಹೈಪೋಟಿನಸ್ ವಿಕರ್ಣವನ್ನ ಕೊಟ್ಟಿದ್ದಾರೆ 20 ಮೀಟರ್ ಅಂತೇಳಿ. ಸೊ ವಿಕರ್ಣ ಗಿವನ್ ಇದೆ, ಅಭಿಮುಖ ಬಾಹುವನ್ನ ಕಂಡುಹಿಡಿಬೇಕು ಅಂತ ಅಂದಾಗ ನೀವು ತಗೊಳ್ಬೇಕಾಗಿರೋದು ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಅಂತ ಹೇಳಿದ್ರೆ ಸೈನ್ ಥೀಟಾ ಬರುತ್ತೆ. ಅಂದ್ರೆ ಆಪೋಸಿಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟಿನಸ್ ಗೆ ನೀವು ಸೈನ್ ಥೀಟಾವನ್ನ ತಗೊಳ್ಬೇಕಾಗತ್ತೆ. ಹಾಗಾಗಿ ತ್ರಿಭುಜ ABO ನಲ್ಲಿ ಸೈನ್ 30 ಡಿಗ್ರಿ. ಸೊ ಸೈನ್ 30 ಡಿಗ್ರಿ ಇಸ್ ಈಕ್ವಲ್ ಟು ಅಪೋಸಿಟ್ ಬೈ ಹೈಪೋಟಿನಸ್ ಅಂತ ಹೇಳಿದ್ರೆ AB ಅಪೋಸಿಟ್ ಆಗುತ್ತೆ, ಹೈಪೋಟಿನಸ್ ಬಂದ್ಬಿಟ್ಟು AO. ಅಲ್ಲಿಗೆ ಸೈನ್ 30 ಡಿಗ್ರಿಯ ವ್ಯಾಲ್ಯೂ ಏನ್ ಬರುತ್ತಪ್ಪ ಅಂತ ನೋಡೋದಾದ್ರೆ ಸೈನ್ 30 ಡಿಗ್ರಿಯ ವ್ಯಾಲ್ಯೂ ಏನು 1/2. ಸೊ ದಟ್ 1/2 ಇಸ್ ಈಕ್ವಲ್ ಟು AP ನ ಮೆಜರ್ಮೆಂಟ್ ಎಷ್ಟಿದೆ 20 ಡಿವೈಡೆಡ್ ಬೈ AB ಗಿವನ್ ಕಂಡುಹಿಡಿಬೇಕಲ್ವಾ, AB ಡಿವೈಡೆಡ್ ಬೈ AO ನ ಮೆಜರ್ಮೆಂಟ್ ಎಷ್ಟಿದೆ 20. ಸೊ ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ AB is equal to ಏನ್ ಬರುತ್ತೆ 20 divided by 2. ಸೊ ದಟ್ ಈಸ್ ಈಕ್ವಲ್ ಟು 10 ಮೀಟರ್ ಅಂತ ಹೇಳ್ತೀರಾ. ಈ 10 ಮೀಟರ್ ಅನ್ನೋದು ಯಾವ್ದ್ರದ್ದು ಮೆಜರ್ಮೆಂಟ್ AB ನ ಮೆಜರ್ಮೆಂಟ್. ಇನ್ನ ಅದೇ ತ್ರಿಭುಜವನ್ನ ಕನ್ಸಿಡರ್ ಮಾಡಿ ಇಲ್ಲಿ ನೀವು OP ಅನ್ನ ಕಂಡುಹಿಡ್ಕೊಳ್ಬೇಕು. OP ಅನ್ನೋದು ಏನಿದು ಪಾರ್ಶ್ವ ಬಾಹು ಅಂದ್ರೆ ಅಡ್ಜಸೆಂಟ್ ಸೈಡ್. ಮೇಲ್ಗಡೆ ನಿಮಗೆ ಹೈಪೋಟಿನಸ್ ಅಂದ್ರೆ ವಿಕರ್ಣವನ್ನು ಅವರೇ ಕೊಟ್ಟಿದ್ದಾರೆ 20 ಮೀಟರ್ ಅಂತ ಹೇಳಿ. ಸೊ ದಟ್ ಅಪೋಸಿಟ್ ಬೈ ಹೈಪೋಟಿನಸ್ ಅಂದ್ರೆ ಪಾರ್ಶ್ವ ಬಾಹು ಡಿವೈಡೆಡ್ ಬೈ ವಿಕರ್ಣವನ್ನ ಮಾಡಿದೆ ಅಂತ ಹೇಳಿದ್ರೆ OB ಡಿವೈಡೆಡ್ ಬೈ AO ಅಂತ ಕನ್ಸಿಡರ್ ಮಾಡಿ OB ಡಿವೈಡೆಡ್ ಬೈ AO ಅಂತ ತಗೊಂಡ್ರೆ ಕಾಸ್ 30 ಡಿಗ್ರಿಯ ವ್ಯಾಲ್ಯೂ ಆಕ್ಚುಯಲ್ ಆಗಿ √3/2 ಬರುತ್ತೆ. ಹಾಗೇನೆ OP ಅಂತ ಹೇಳಿದ್ರೆ OP ಗಿವನ್ ಕಂಡುಹಿಡಿಬೇಕು, ಡಿವೈಡೆಡ್ ಬೈ AO ನ ಮೆಜರ್ಮೆಂಟ್ ಅವರೇ ಕೊಟ್ಟಿದ್ದಾರೆ 20. ಸೊ ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರಿ ಅಂತ ಹೇಳಿದ್ರೆ OB is equal to 20√3 divided by 2 ಬರುತ್ತೆ. ಅದರ ಅರ್ಥ ನಿಮಗೆ 10√3 ಮೀಟರ್ ಬಂತು. OB ನ ಮೆಜರ್ಮೆಂಟ್ ಎಷ್ಟು ಬರ್ತಾ ಇದೆ ನಿಮಗೆ 10√3 ಮೀಟರ್ ಬರ್ತಾ ಇದೆ. ಓಕೆನಾ. ನಂತರದಲ್ಲಿ ಗಿವನ್ ಅವರೇ ಕೊಟ್ಟಿದ್ದಾರೆ √3 ನ ವ್ಯಾಲ್ಯೂ 1.73 ತಗೊಳ್ರಿ ಅಂತ ಹೇಳಿ. ಸೊ ದಟ್ 10 into 1.73 ಮಾಡಿದ್ರಿ ಅಂತ ಹೇಳಿದ್ರೆ ಏನ್ ಬರುತ್ತೆ 17.3 ಮೀಟರ್ ಅಂತ ಹೇಳಿ ಸುಲಭವಾಗಿ ಹೇಳ್ತೀರಾ. ಇದಾದ ನಂತರ ಇಲ್ಲಿ ನಿಮಗೆ BD ಯ ಮೆಜರ್ಮೆಂಟ್ ಬೇಕಲ್ವಾ. BD ಯ ಮೆಜರ್ಮೆಂಟ್ ಬೇಕು ಅಂತ ಹೇಳಿದ್ರೆ OD ನಲ್ಲಿ OD ಯ ಒಟ್ಟು ಮೆಜರ್ಮೆಂಟ್ ಕೊಟ್ಟಿದ್ದಾರೆ 30 ಮೀಟರ್. ಅದರಲ್ಲಿ ಏನ್ ಮಾಡಬೇಕು OB ಯ ಮೆಜರ್ಮೆಂಟ್ ಅನ್ನ ಕಳಿಬೇಕು. ಸೊ OB ಯ ಮೆಜರ್ಮೆಂಟ್ ಇಲ್ಲಿ ಬಂದಿದೆಯಲ್ವಾ. ಸೊ ದಟ್ ಇಲ್ಲಿ ನೋಡಿ ಇಲ್ಲಿ OD ಮೈನಸ್ OB ಮಾಡಿದ್ರಿ ಅಂತ ಹೇಳಿದ್ರೆ OD ಅಂತ ಹೇಳಿದ್ರೆ ಎಷ್ಟು 30 ಮೈನಸ್ 17.3 ಮಾಡಿದ್ರಿ ಅಂತ ಹೇಳಿದ್ರೆ ಆನ್ಸರ್ ಏನ್ ಬರುತ್ತಪ್ಪ ಅಂತ ಹೇಳಿದ್ರೆ 12.7 ಮೀಟರ್ ಬರುತ್ತೆ. ಏನ್ ಬರುತ್ತೆ ಆನ್ಸರ್ 12.7 ಮೀಟರ್. ಓಕೆನಾ. ಈಗ ಇಲ್ಲಿ ನೋಡಿದ್ರೆ AE ಮತ್ತೆ BD ನ ಮೆಜರ್ಮೆಂಟ್ ಎರಡೂ ಕೂಡ ಒಂದೇ ಅಂತ ತಿಳ್ಕೊತೀವಿ ನಾವು. ಆ ಕಾರಣದಿಂದ AE is equal to BD is equal to BD ಯ ಮೆಜರ್ಮೆಂಟ್ ಇಲ್ಲಿ ಏನ್ ಬಂದಿದೆಯೋ ಇಲ್ಲೂ ಕೂಡ ಅದನ್ನು ಬರೀಬಹುದು ನೀವು 12.7 ಅಂತ ಹೇಳಿ. ಹಾಗಾಗಿ 12.7 ಮೀಟರ್ ಅನ್ನೋದು AE ನ ಮೆಜರ್ಮೆಂಟ್ ಆಗಿರುತ್ತೆ. ಈಗ ಆ ಮೆಜರ್ಮೆಂಟ್ ಅನ್ನ ತಗೊಂಡಿರೋ ಉದ್ದೇಶ ಇಷ್ಟೇ, ಮೇಲ್ಗಡೆ ಆಂಗಲ್ ಅನ್ನ ಮೇಲ್ಗಡೆ ಒಂದು ತ್ರಿಭುಜವನ್ನ ಕನ್ಸಿಡರ್ ಮಾಡಿ CE ನ ಮೆಜರ್ಮೆಂಟ್ ಅನ್ನ ಕಂಡುಹಿಡ್ಕೊಳ್ಬೇಕು ನಾವು. CE ನ ಮೆಜರ್ಮೆಂಟ್ ಕಂಡುಹಿಡ್ಕೋಬೇಕಂದ್ರೆ ಆಂಗಲ್ ಆಫ್ ಎಲಿವೇಶನ್ 60 ಡಿಗ್ರಿ ಅಂದ್ರೆ ಉನ್ನತ ಕೋನ 60 ಡಿಗ್ರಿ ಇದೆ. ಎದುರುಗಡೆ ಬಾಹು ಅಭಿಮುಖ ಬಾಹುವನ್ನ ಕಂಡುಹಿಡಿಬೇಕು. ಅಡ್ಜಸೆಂಟ್ ಸೈಡ್ ಸಿಕ್ಕಿದೆ ನಿಮಗೆ ಪಾರ್ಶ್ವ ಬಾಹು ಅಂದ್ರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಅಂದ್ರೆ tan ಥೀಟಾವನ್ನ ತಗೊಳ್ಬೇಕು. ಹಾಗಾಗಿ tan 60 ಡಿಗ್ರಿ ಇಸ್ ಈಕ್ವಲ್ ಟು CE ಡಿವೈಡೆಡ್ ಬೈ AE ಅಂತ ತಗೊಳ್ತೀರಾ. ಈಗ tan 60 ಡಿಗ್ರಿಯ ವ್ಯಾಲ್ಯೂ ಅನ್ನ ಬರೆದಾಗ √3. ಓಕೆನಾ. ಸೊ CE ನ ಮೆಜರ್ಮೆಂಟ್ ಅನ್ನ ಕಂಡುಹಿಡಿಬೇಕು, ಡಿವೈಡೆಡ್ ಬೈ AE ಗಿವನ್ ನಿಮಗೆ ಸಿಕ್ಕಿದೆ ಇಲ್ಲಿ ಕಂಡುಹಿಡ್ಕೊಂಡಿದ್ರೆ ಎಷ್ಟು 12.7. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ CE ಇಸ್ ಈಕ್ವಲ್ ಟು 12.7 ಇಂಟು √3. ಮತ್ತೊಂದು ಬಾರಿ 12.7 ಗೆ √3 ಅಂತ ಹೇಳಿದ್ರೆ ಮತ್ತೆ 1.73 ಅನ್ನ ಮಲ್ಟಿಪ್ಲೈ ಮಾಡಿದ್ರಿ ಅಂತ ಹೇಳಿದ್ರೆ CE ನ ಮೆಜರ್ಮೆಂಟ್ 12.7 ಇಂಟು 1.73 ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಏನ್ ಬರುತ್ತೆ 21.97 ಮೀಟರ್ ಬಂತು. ಸೊ ಈ 21.97 ಮೀಟರ್ ಅನ್ನೋದು ಏನು ಅಂದ್ರೆ ಈ CE ನ ವ್ಯಾಲ್ಯೂ. ಓಕೆ. ಈಗ ನಿಮ್ಮ ಕ್ವಶನ್ C ಇಂದ D ನ ಮೆಜರ್ಮೆಂಟ್ ಅನ್ನ ಕಂಡುಹಿಡಿಬೇಕಲ್ವಾ. ಅಂದ್ರೆ ದೊಡ್ಡ ಕಂಬದ ಒಟ್ಟು ಉದ್ದ ಬೇಕು ಅಂದ್ರೆ ಏನ್ ಮಾಡ್ಬೇಕು CE ಗೆ DE ಅನ್ನ ಕೂಡಬೇಕು. ಸೊ DE ನ ಮೆಜರ್ಮೆಂಟ್ 10 ಮೀಟರ್ ಆಗಿರುತ್ತೆ. DE ನ ಮೆಜರ್ಮೆಂಟ್ AP ನ ಮೆಜರ್ಮೆಂಟ್ ಗೆ ಸಮ ಇರುತ್ತೆ. ಸೊ ಹಾಗಾಗಿ ಈ 10 ಮೀಟರ್ ಅನ್ನ ಇದಕ್ಕೆ ಆಡ್ ಮಾಡಿದ್ರಿ ಅಂತ ಹೇಳಿದ್ರೆ
ಒಟ್ಟು ಹೈಟ್ ಆಫ್ ದ ಪೋಲ್ ಅಂದ್ರೆ ದೊಡ್ಡ ಕಂಬದ ಎತ್ತರ ಏನ್ ಬರುತ್ತಪ್ಪ ಅಂತ ಹೇಳಿದ್ರೆ ಸಿ ಡಿ ಇಸ್ ಈಕ್ವಲ್ ಟು ಸಿ ಅಂತ ಹೇಳಿದ್ರೆ 21.97 ಪ್ಲಸ್ ಡಿ ಅಂತ ಹೇಳಿದ್ರೆ 10 ದಟ್ ಈಸ್ ಈಕ್ವಲ್ ಟು 21.97 ಪ್ಲಸ್ 10 ಆಡ್ ಮಾಡಿದ್ರೆ 31.97 ಮೀಟರ್ ಬರುತ್ತೆ. ಸೊ ದಟ್ ದಿಸ್ ಈಸ್ ದ ಹೈಟ್ ಆಫ್ ದ ಲಾಂಗರ್ ಪೋಲ್. ಓಕೆ, ಅಂದ್ರೆ ಈ ಒಂದು ದೊಡ್ಡ ಕಂಬದ ಎತ್ತರವು ಸುಮಾರು 31.97 ಮೀಟರ್ ಇರುತ್ತೆ ಅಂತ ಹೇಳಿ ಈ ಒಂದು ಆನ್ಸರ್ ನ ಹೇಳಬಹುದು. ಓಕೆನಾ? ಸೊ ಈ ಒಂದು ಚಾಪ್ಟರ್ ನಲ್ಲಿ 4 ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್. ಜೊತೆಗೆ ಈ ಪ್ರಶ್ನೆಗಳಲ್ಲಿ ಒಂದು ಕ್ವಶನ್ ಎಕ್ಸಾಮ್ ನಲ್ಲಿ 100% ಇರುತ್ತೆ ಅಂತ ಹೇಳ್ತಾ, ಸೊ ಕ್ವಶನ್ ಕ್ಲಿಯರ್ ಆಗಿ ಆನ್ಸರ್ ಕ್ಲಿಯರ್ ಆಗಿ ಅರ್ಥ ಆಗಿತ್ತು ಅಂತ ಹೇಳಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಮತ್ತೊಂದು ಪಾಠದೊಂದಿಗೆ ಬರ್ತೀನಿ. ಅಲ್ಲಿ ತನಕ ವೇಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.